वाटप ही राज्य सरकारची महत्त्वाकांक्षी योजना असून येत्या महिन्यात मुख्यमंत्री विजयनगर जिल्ह्यातील होसपेठ येथे विशेष समारंभात बेळगाव जिल्ह्यासह सर्व लाभार्थ्यांना हक्कपत्र वितरित करणार असल्याचे जिल्हाधिकारी मोहम्मद रोशन यांनी सोमवारी पत्रकार परिषदेत सांगितले। जिल्हाधिकाऱ्यांनी दिलेल्या माहितीनुसार राज्य सरकारच्या या योजनेअंतर्गत जिथे जिथे महसूल गावे किंवा उपगावे तयार करण्यात आले आहेत तेथील रहिवाशांना हक्कपत्र देण्याचे निर्देश मुख्यमंत्री व महसूल मंत्र्यांनी दिले आहेत। ವಿತರಣೆ ನಮ್ಮ ಹಕ್ಕುಪತ್ರ ವಿತರಣೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ। ಎಲ್ಲೆಲ್ಲಿ ನಾವು ಕಂದಾಯ ಗ್ರಾಮಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಹಾಗೂ ಉಪಗ್ರಾಮಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಅಲ್ಲೆಲ್ಲ ಹಕ್ಕುಪತ್ರಗಳು ಕೊಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ। ಅದರಂತೆ ಈಗಾಗಲೇ ಸರಿಸುಮಾರು 3700 ಹಕ್ಕುಪತ್ರಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ। ಬರೀ ಹಕ್ಕುಪತ್ರ ಕೊಡೋದಲ್ಲ, ಇದನ್ನು ನಾವು ಸೇಲ್ ಡೀಡ್ ಮಾಡಿಕೊಂಡು ಅವರ ಹೆಸರು ಫಲಾನುಭವಿ ಹೆಸರು ಬಂದ ನಂತರ ಆ ಒಂದು ಸೇಲ್ ಡೀಡ್ ಕಾಪಿ ಉತ್ತಾರ ಕಾಪಿ ನಾವು ಕೊಡಲಿಕ್ಕೆ ಹೊರಟಿದ್ದೀವಿ। ಈಗ ಮುಂದಿನ ತಿಂಗಳ 15-20 ತಾರೀಕು ಮಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟ್ನಲ್ಲಿ। ಸೊ ಆ ಸಭೆಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಹಕ್ಕುಪತ್ರ ನಮ್ಮ ಜಿಲ್ಲೆ ಫಲಾನುಭವಿಗಳಿಗೂ ಆ ಹಕ್ಕುಪತ್ರ ಸಿಗುತ್ತೆ। ಇನ್ನೊಂದು 1700 ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟ ಹಕ್ಕುಪತ್ರಗಳು ಇನ್ನೂ ನಮ್ಮ ಕಡೆ ಪೆಂಡಿಂಗ್ ಇದ್ದಾವೆ, ಅದನ್ನು ಒಂದು ತಿಂಗಳ ಒಳಗಡೆ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಕಂದಾಯ ಸಚಿವರಿಗೆ आश्वासनವನ್ನು ಕೊಟ್ಟಿದ್ದೀವಿ। अजून सुमारे 1700 हक्कपत्र प्रक्रियेत असून तीही 1 महिन्याच्या आत तयार करून देण्यात येतील अशी माहिती महसूल मंत्र्यांना देण्यात आली आहे असे जिल्हाधिकाऱ्यांनी स्पष्ट केले। विनोद कोलकार, KMM मराठी, बेळगाव।